ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಮಿಸ್ಟರ್ ಗು ಸೆಕೆಂಡ್ ಡೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜುವಾನ್ ಗುನಾನ್ಜಾ ಮನೆಗೆ ಬಂದಿರ್ತಾರೆ. ಜೆನ್ಶಿ ನಾಂಜಾ ಜೊತೆಲಿ ತಗೊಂಡಿದ್ದ ಫೋಟೋನ ಅಲ್ಲೇ ಡಿಸ್ಪ್ಲೇ ಮಾಡಿರ್ತಾಳೆ. ಅದನ್ನ ತಗೊಂಡು ನೋಡ್ತಾನೆ. ಆಗ ಅವನಿಗೆ ನಂಬಿಕೆ ಬರುತ್ತೆ ಅವರಿಬ್ರು ಡೇಟಿಂಗ್ ಮಾಡ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಜಿನ್ಶಿ ಬಂದು ಅವನ ಕೈಲಿದ್ದ ಫೋಟೋನ ತಗೋತಾಳೆ. ಗುನಾನ್ಜಾನ ಜುವಾನ್ ಮೀಟ್ ಮಾಡ್ತಾನೆ. ನನಗಾಗಿ ಕೊಟ್ಟಿರೋ ಅಮೌಂಟ್ನ ನಾನು ಸ್ವಲ್ಪನೇ ವಾಪಸ್ ಮಾಡ್ತೀನಿ, ಆದ್ರೆ ನೀನು ನನ್ನ ತಂಗಿನ ಅವಳು ಸಂತೋಷವಾಗಿರೋ ಹಾಗೆ ನೋಡ್ಕೋಬೇಕು, ಅವಳನ್ನ ನಾನು ತುಂಬಾ ಮುದ್ದಾಗಿ ಸಾಕಿದ್ದೀನಿ ಅಂತ ಹೇಳಿ ಅವನ ಹತ್ರ ಇದ್ದ ಒಂದು ಡೈರಿನ ಗುನಾನ್ಜಾಗೆ ಕೊಡ್ತಾನೆ. ನಾನು ಅವಳನ್ನ ಯಾವ ರೀತಿ ನೋಡ್ಕೊಂಡಿದ್ದೀನಿ ಅನ್ನೋದನ್ನ ಇದ್ರಲ್ಲಿ ಬರ್ದಿದ್ದೀನಿ, ಇದನ್ನೆಲ್ಲ ನೆನ್ಪಿಟ್ಕೊ ಅಂತ ಹೇಳಿ ಡೈರಿನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ರಾತ್ರಿ ಆಗಿರುತ್ತೆ. ಫ್ರಿಡ್ಜ್ ಅಲ್ಲಿ ಗುನಾನ್ಜಾಗೆ ಜಂಕ್ ಫುಡ್ ಇರೋದು ಕಾಣಿಸುತ್ತೆ. ಅದನ್ನ ಡಸ್ಟ್ ಬಿನ್ನಿಗೆ ಹಾಕಿ ಮಾತ್ರೆ ನುಂಗೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತೆ. ಮಾತ್ರೆ ನೀರಿನ ಗ್ಲಾಸ್ ಒಳಗಡೆ ಬಿದ್ದು ಮೆಲ್ಟ್ ಆಗುತ್ತೆ. ಗುನಾನ್ಜಾ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಡೆಲಿವರಿ ಬಾಯ್ ಇರ್ತಾರೆ. ನೂಡಲ್ಸ್ ನ ತಗೊಂಡ್ ಬಂದಿರ್ತಾರೆ. ಆದ್ರೆ ಗುನಾನ್ಜಾ ಇದು ನಮಗೆ ಬೇಡ ಅಂತ ಹೇಳಿ ಬಾಗ್ಲಾಗ್ತಾರೆ. ಅಲ್ಲಿಗೆ ಜೆನ್ಶಿ ಬಂದು ಕೇಳ್ತಾಳೆ, ಡೆಲಿವರಿ ತಗೊಂಡ್ರ ಅಂತ. ಆಗ ನಾಂಜಾ ನಮ್ಮ ಮನೇಲಿ ಜಂಕ್ ಫುಡ್ ಅಲೋ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಜೆನ್ಶಿಗೆ ಅವ್ನ ಮಾತು ಕೇಳಿ ತುಂಬಾನೇ ಕೋಪ ಬರುತ್ತೆ. ಆಗ ಫ್ರಿಡ್ಜ್ ಓಪನ್ ಮಾಡಿ ನೋಡ್ತಾಳೆ. ಅಲ್ಲಿ ಪಾರ್ಸಲ್ ಇಟ್ಟಿರ್ತಾಳೆ. ಆದ್ರೆ ಅಲ್ಲಿ ಪಾರ್ಸಲ್ ಇರೋದಿಲ್ಲ. ಆಗ ಅವಳಿಗೆ ಅರ್ಥ ಆಗುತ್ತೆ ನಾಂಜಾ ಅದನ್ನು ಕೂಡ ಬಿಸಾಡಿದ್ದಾರೆ ಅಂತ. ಅವಳಿಗಿನ್ನೂ ಕೋಪ ಹೆಚ್ಚಾಗುತ್ತೆ. ಗುನಾನ್ಜಾ ರೂಮ್ ಅಲ್ಲಿ ಕೂತಿರ್ತಾನೆ. ಆಗ ಏನೋ ಸೌಂಡ್ ಆಗುತ್ತೆ. ಬಂದು ನೋಡಿದ್ರೆ ಜೆನ್ಶಿ ಕೆಳಗಡೆ ಬಿದ್ದೋಗಿರ್ತಾಳೆ. ಎದುರುಗಡೆ ಗ್ಲಾಸ್ ಕೂಡ ಇರುತ್ತೆ. ಗುನಾನ್ಜಾ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಟ್ಯಾಬ್ಲೆಟ್ ಇಂದ ಅವರಿಗೆ ಅಲರ್ಜಿ ಆಗಿದೆ, ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ದೀರಾ, ಈಗ ಅವರು ಹುಷಾರಾಗಿದ್ದಾರೆ, ಇನ್ನು 2 ದಿವಸ ಇಲ್ಲೇ ಇರಬೇಕು ಅಬ್ಸರ್ವೇಷನ್ಗೆ ಅಂತ ಹೇಳ್ತಾರೆ. ಆಗ ಗುನಾನ್ಜಾಗೆ ನೆನಪಾಗುತ್ತೆ, ಅವನ್ ತಗೋಬೇಕಾಗಿದ್ದ ಮಾತ್ರೆ ನೀರೊಳಗಡೆ ಬಿದ್ದು ಮೆಲ್ಟ್ ಆಗಿದೆ. ಜಿನ್ಶಿ ಆ ನೀರನ್ನ ಕುಡ್ದಿದ್ದಾಳೆ. ಇಂಡೈರೆಕ್ಟ್ ಆಗಿ ಅವಳಿ ಸ್ಥಿತಿಗೆ ಅವನೇ ಕಾರಣ ಅಂತ. ಆಗ ಅವನ್ಗೆ ಸ್ವಲ್ಪ ಫೀಲ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಾರ್ನಿಂಗ್ ಆಗಿರುತ್ತೆ. ಜೆನ್ಶಿಗೂ ಕೂಡ ಪ್ರಜ್ಞೆ ಬಂದಿರುತ್ತೆ. ಅವಳು ಕಣ್ಬಿಟ್ಟ ತಕ್ಷಣ ಅವಳ ಎದುರುಗಡೆನೆ ನಾಂಜಾ ನಿಂತಿರ್ತಾನೆ. ಅವನನ್ನ ನೋಡಿ ಅವಳು, ನಾನು ಎಲ್ಲಿದ್ದೀನಿ, ನಾನು ಹೇಗೆ ಹಾಸ್ಪಿಟಲ್ ಬಂದೆ ಅಂತ ಕೇಳ್ತಾಳೆ. ಆಗ ಗುನಾನ್ಜಾ, ರಾತ್ರಿ ನಿನಗೆ ಪ್ರಜ್ಞೆ ಇಲ್ದಲೆ ಬಿದ್ದೋಗಿದೆ, ಅದಕ್ಕೆ ನಾನ್ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದೆ. ಆಗ ಜೆನ್ಶಿ, ನಾನು ಚೆನ್ನಾಗೇ ಇದ್ನಲ್ಲ, ಸಡನ್ ಆಗಿ ಪ್ರಜ್ಞೆ ತಪ್ಪಿ ಹೇಗ್ ಬಿದ್ದೆ ಅಂತ ಹೇಳಿ ಅವಳಿಗೆ ಸಡನ್ ಆಗಿ ನೆನಪಾಗುತ್ತೆ. ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನ ಆಫೀಸ್ಗೆ ಇವತ್ತು ಸಬ್ಮಿಟ್ ಮಾಡ್ಬೇಕು ಅಂತ ಎದ್ದಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ನಾಂಜಾ ಅವಳನ್ನ ಬೆಡ್ ಮೇಲೆ ಮಲಗ್ಸೋದಿಕ್ಕೆ ಅಂತ ಹೋಗಿ ಜೆನ್ಶಿ ಮೇಲೆ ಬೀಳ್ತಾನೆ. ಆಗ ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ತಿರ್ಬೇಕಾದ್ರೆ ನಾಂಜಾ ಸಡನ್ ಆಗಿ ಮೇಲೆದ್ದು ನಿಂತ್ಕೊಂಡು, ನಿನ್ಗೆ ಯಾವ ವಸ್ತುಗಳು ಬೇಕು ಹೇಳು, ನಾನು ನಿನ್ಗೆ ತಂದ್ಕೊಡ್ತೀನಿ. ಆಗ ಜೆನ್ಶಿ ಅವಳಿಗೆ ಯಾವ ವಸ್ತುಗಳು ಬೇಕು ಅಂತ ಒಂದಷ್ಟು ಲಿಸ್ಟ್ ಹೇಳ್ತಾರೆ. ಆದ್ರೆ ಗುನಾನ್ಜಾ ಕಂಪ್ಯೂಟರ್ ಟೇಬಲ್, ಲ್ಯಾಪ್ಟಾಪ್ ನ ತಗೊಂಡ್ ಬರೋದಿಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನ ಅಸಿಸ್ಟೆಂಟ್ ಜಾಂಗ್ಗೆ ಫೋನ್ ಮಾಡಿ ಜಿನ್ಶಿ ವಸ್ತುನ ಮನೆಗೋಗಿ ತಗೊಂಡ್ ಬರೋದಿಕ್ಕೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಿಂಗ್ ಕೂಡ ಬರ್ತಾಳೆ. ಆಗ ಜಾಂಗ್, ಜೆನ್ಶಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾಳೆ, ಅವಳಿಗಾಗಿ ಕೆಲವೊಂದು ವಸ್ತುನ ತಗೊಂಡೋಗ್ಬೇಕು. ಆಗ ಜಿಂಗ್, ಹೆಣ್ಮಕ್ಳಿಗೆ ಯಾವ್ಯಾವ ವಸ್ತು ಬೇಕು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು, ನಾನು ಕೂಡ ಬರ್ತೀನಿ ಅಂತ ಹೇಳಿ ಜಾಂಗ್ ಜೊತೆಗೆ ಹಾಸ್ಪಿಟಲ್ಗೆ ಬಂದು ಜೆನ್ಶಿಗೆ ಹಣ್ಣನ್ನ ಕಟ್ ಮಾಡ್ಕೊಡ್ತಾಳೆ. ನಾನು ನಾಂಜಾಗೂ ಕೂಡ ಹಣ್ಣನ್ನ ಕಟ್ ಮಾಡಿ ಕೊಡ್ತೀನಿ, ಆದ್ರೆ ಅವನಿಗೆ ಪರ್ಫೆಕ್ಟ್ ಶೇಪ್ ಅಲ್ಲಿ ಹಣ್ಣನ್ನ ಕಟ್ ಮಾಡಿರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ನಾಂಜಾ ಬರ್ತಾರೆ. ನಾನು ಸೂಪರ್ ಮಾರ್ಕೆಟ್ಗೆ ಹೋಗ್ತಿದ್ದೀನಿ, ನಿನ್ಗೆ ಏನಾದ್ರೂ ತರ್ಬೇಕಾ ಹೇಳು. ಆಗ ಜೆನ್ಶಿ ಜ್ಯೂಸು, ಚಿಪ್ಸು, ಅದು ಇದು ಅಂತ ತುಂಬಾ ಹೇಳ್ತಾಳೆ. ಆಗ ನಾಂಜಾ ಅಲ್ಲಿಂದ ಹೊರಟೋಗ್ತಾನೆ. ನಾಂಜಾ ಸೂಪರ್ ಮಾರ್ಕೆಟ್ಗೆ ಬಂದು ಜೆನ್ಶಿ ಹೇಳಿದ್ದ ಎಲ್ಲಾ ವಸ್ತುನು ಕೂಡ ತಗೋತಾನೆ. ಆಗ ಜಾಂಗ್ ಕೇಳ್ತಾನೆ, ಅವಳನ್ನ ಎಷ್ಟೊಂದು ಕೇರ್ ಮಾಡ್ತೀರಾ, ನಿಜವಾಗ್ಲೂ ಅವಳ ಮೇಲೆ ಪ್ರೀತಿಯಾಗಿದ್ಯಾ ಅಂತ. ಆದ್ರೆ ನಾಂಜಾ ಅದನ್ನ ಇಗ್ನೋರ್ ಮಾಡ್ತಾನೆ. ಎಲ್ಲಾ ವಸ್ತುಗಳನ್ನು ತಗೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಜಿನ್ ಜಾಂಗ್ ನ ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ಕೇಳಿ ಜೆನ್ಶಿ ಜೊತೆ ಹಾಸ್ಪಿಟಲ್ ನಲ್ಲೇ ಕೂತ್ಕೋತಾನೆ. ಆಗಳು, ನೀವು ಕೂಡ ಹಾಸ್ಪಿಟಲ್ಗೆ ಹೋಗಿ, ನಾನು ಒಬ್ಳೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಅವಳ ಜೊತೆ ಕೆಲಸ ಮಾಡೋದಕ್ಕೆ ಜಾಂಗಿಂಗ್ ನು ಬರೋದಿಕ್ಕೆ ಹೇಳ್ತಾಳೆ. ಜೊತೆಲಿ ಚಿಪ್ಸ್ ಕೂಡ ತಗೊಂಡ್ ಬರೋದಿಕ್ಕೆ ಹೇಳ್ತಾಳೆ. ಆಗ ಅವನು ಹಾಸ್ಪಿಟಲ್ಗೆ ಬಂದು, ನೀನ್ ಯಾಕೆ ಹಾಸ್ಪಿಟಲ್ ನಲ್ಲಿ ಇದ್ಯಾ ಅಂತ ಕೇಳ್ತಾನೆ. ಆಗ ಅವಳು ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ಇಬ್ರು ಕೂಡ ಜೊತೆಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಗುನಾನ್ಜಾ ಕೂಡ ಬರ್ತಾನೆ. ಜೆನ್ಶಿಗೆ ಡ್ರಿಪ್ ಹಾಕಿರ್ತಾರೆ. ಅದಾಗ್ಲೇ ಮುಗ್ದೋಗಿರುತ್ತೆ. ಅದನ್ನ ನೋಡಿ ಅವನು ತುಂಬಾನೇ ಪ್ಯಾನಿಕ್ ಆಗಿ ಅವನಿಗೆ ಬೈಯೋದಿಕ್ಕೆ ಶುರು ಮಾಡ್ತಾನೆ. ನೀನ್ ಅವಳನ್ನ ಕೇರ್ ಮಾಡಲ್ಲ ಅಂದ್ಮೇಲೆ ಇಲ್ಲಿಗೆ ಯಾಕೆ ಬಂದೆ ಅಂತ ಬೈತಿರ್ಬೇಕಾದ್ರೆ
ಅದೇ ಸಮಯಕ್ಕೆ ಅಲ್ಲಿಗೆ ನರ್ಸ್ ಬಂದು ಬೇರೆ ಡ್ರಿಪ್ನ ಹಾಕ್ತಾರೆ. ಆದ್ರೆ ನಾನ್ಸಾ ಇನ್ನು ಅವನನ್ನ ಬೈತಾನೆ ಇರ್ತಾನೆ. ಆಗ ಅವನು ಕೂಡ ಸುಮ್ನೆ ಇರೋದಿಲ್ಲ. ನಿಮಗೆ ಇವಳ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ನೀವೇ ಇದ್ದು ನೋಡ್ಕೋಬೇಕು, ಯಾಕೆ ಬಿಟ್ಟೋದ್ರಿ ಅಂತ ಹೇಳ್ತಾನೆ. ಆಗ ನಾನ್ಸಾ ಅವನಿಗೆ ಒಡೆಯೋದಿಕ್ಕೆ ಅಂತ ಹೋಗ್ತಾನೆ. ಆಗ ಜೆನ್ಶಿ ಅವನ ಕೈನ ಇಟ್ಕೊಂಡು ಪ್ಲೀಸ್ ಕೋಪ ಮಾಡ್ಕೋಬೇಡ, ನನ್ನ ಕೆಲಸ ಮುಗಿತಿದ್ದಾಗೆ ಅವನು ಇಲ್ಲಿಂದ ಹೊರಟೋಗ್ತಾನೆ ಅಂತ ಹೇಳಿ ಇಬ್ರು ಕೂಡ ಜೊತೆಲೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರೆ ನಾನ್ಸಾ ಅವರಿಬ್ರನ್ನು ನೋಡಿ ತುಂಬಾನೇ ಜಲಸಿ ಫೀಲ್ ಮಾಡ್ಕೋತಿರ್ತಾನೆ. ಕೆಲಸ ಮುಗಿತಿದ್ದಾಗೆ ಅವನನ್ನ ಅಲ್ಲಿಂದ ಹೋಗೋದಿಕ್ಕೆ ಹೇಳ್ತಾನೆ. ಜೆನ್ಶಿಗೆ ಅವ್ರ ಅಣ್ಣ ಕಾಲ್ ಮಾಡಿರ್ತಾರೆ. ಹೀಗೆ ಅಂತ ಊಟ ತಗೊಂಡ್ ಬಂದಿದ್ದೀನಿ, ನಿಮ್ ಮನೆ ಆಚೆ ಇದ್ದೀನಿ ಅಂತ ಹೇಳ್ತಾರೆ. ಆಗ ಜೆನ್ಶಿ ನಾನು ಆಫೀಸ್ ನಲ್ಲಿ ಓವರ್ ಟೈಮ್ ಮಾಡ್ತಿದ್ದೀನಿ, ನೀನು ಮನೆಗೆ ಹೋಗು ಅಂತ ಹೇಳ್ತಾಳೆ. ಆಗ ಅವ್ರ ಅಣ್ಣ ಹೇಳ್ತಾರೆ ಸರಿಯಾಗಿದ್ರೆ ನಾನು ಆಫೀಸ್ಗೆ ಊಟ ತಗೊಂಡ್ ಬರ್ತೀನಿ. ಆಗ ಜೆನ್ಶಿ ಅಣ್ಣ ನಾನೀಗ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಫೋನ್ ನ ಕಟ್ ಮಾಡಿ ಅವಳ ಫ್ರೆಂಡ್ ಸೂಗೆ ಕಾಲ್ ಮಾಡ್ತಾಳೆ. ಅವಳಿಗೆ ಹೇಳ್ತಾಳೆ 2 ದಿವಸದ ಮಟ್ಟಿಗೆ ನಮ್ಮ ಅಣ್ಣನ ನಾನ್ಸಾ ಮನೆ ಹತ್ರ ಬರೋದಿಕ್ಕೆ ಬಿಡ್ಬೇಡ, ಯಾಕಂದ್ರೆ ನಾನೀಗ ಹಾಸ್ಪಿಟಲ್ ನಲ್ಲಿ ಇದ್ದೀನಿ, ನಮ್ಮ ಅಣ್ಣನ್ಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಸೂ ಅವನನ್ನ ಫ್ಲವರ್ ಡೆಕೋರೇಷನ್ ಕ್ಲಾಸ್ಗೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳ್ತಾಳೆ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಜೆನ್ಶಿನ ಮೀಟ್ ಮಾಡೋದಿಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ತುಂಬಾ ಹೊಟ್ಟೆ ನೋವ್ತಿದೆ ಅಂತ ಹೇಳಿ ನಾಟಕ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಆಗೋನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಅವಳು ಹಾಸ್ಪಿಟಲ್ಗೆ ಬೇಡ ಅಂತ ಹೇಳ್ತಾಳೆ. ಆದ್ರೆ ಅವನು ಅವಳ ಮಾತನ್ನ ಕೇಳ್ತಾಳೆ. ಅವಳನ್ನ ಕೂರಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅವರಿಬ್ರು ವಾಕ್ ಮಾಡ್ತಿರ್ಬೇಕಾದ್ರೆ ನಾನ್ಸಾ ಹೇಳ್ತಾನೆ ಇವತ್ತು ಹಾಸ್ಪಿಟಲ್ ಇಂದ ನಿನ್ನ ಡಿಸ್ಚಾರ್ಜ್ ಮಾಡ್ತಿದ್ದಾರೆ ಅಂತ. ಅದನ್ನ ಕೇಳಿ ಅವಳು ತುಂಬಾನೇ ಖುಷಿ ಪಡ್ತಾಳೆ. ಸೂ ಅವ್ರ ಅಣ್ಣ ಕೂಡ ಅದೇ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಸೂ ಜೆನ್ಶಿನ ನೋಡಿ ಅವನನ್ನ ಹಗ್ ಮಾಡ್ಕೊಂಡು ತುಂಬಾ ಹೊಟ್ಟೆ ನೋವ್ತಿದೆ ಅಂತ ಹೇಳ್ತಾಳೆ. ಜೆನ್ಶಿ ಕೂಡ ಅವ್ರ ಅಣ್ಣನ ನೋಡಿ ಗುನಾನ್ಸಾ ಜೊತೆ ಒಂದು ಗೋಡೆ ಹಿಂದೆ ಬಚ್ಚಿಟ್ಕೊಂಡಿರ್ತಾಳೆ. ಆಗ ಅವರು ಮತ್ತೆ ತುಂಬಾ ಕ್ಲೋಸ್ ಆಗ್ತಾರೆ. ಸೂನ ಡಾಕ್ಟರ್ಗೆ ತೋರ್ಸಿದ್ಮೇಲೆ ಗೊತ್ತಾಗುತ್ತೆ ಅವಳಿಗೆ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ಅಂತ. ಆಗ ಅವನು ಸೀದಾ ಗುನಾನ್ಸಾ ಮನೆಗೆ ಬರ್ತಾನೆ. ಜೆನ್ಶಿ ಗುನಾನ್ಸಾ ಅವ್ರ ಅಣ್ಣನ ಎದುರುಗಡೆ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿರ್ತಾರೆ. ಅವರು ರಿಯಲ್ ಕಪಲ್ ಅನ್ನೋ ರೀತಿ ತೋರಿಸ್ಕೊತಿರ್ತಾರೆ. ಜೆನ್ಶಿ ಗುನಾನ್ಸನ ಡಾರ್ಲಿಂಗ್ ಅಂತ ಕರಿತಿರ್ತಾಳೆ. ಜ್ಯೂಸ್ ತಗೊಂಡ್ ಬರೋದಿಕ್ಕೆ ಅಂತ ಹೇಳ್ತಾಳೆ. ಆಗ ಗುನಾನ್ಸಾ ಅವಳಿಗಾಗಿ ಜ್ಯೂಸ್ ಕೂಡ ತಗೊಂಡ್ ಬರ್ತಾನೆ. ಅವರಿಬ್ರು ನೋಡಿ ಜುವಾನ್ಗೆ ಕನ್ಫರ್ಮ್ ಆಗುತ್ತೆ ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ. ಆಗ ಅವನು ಅಲ್ಲಿಂದ ಹೊರಟೋಗ್ತಾನೆ. ಜೆನ್ಶಿ ಅವ್ರ ಅಣ್ಣನ ಬಿಟ್ಟು ಬಂದು ಗುನಾನ್ಸಾಗೆ ಹೇಳ್ತಾಳೆ ಈಗ ನಮ್ಮ ಅಣ್ಣನ್ಗೆ ನಂಬಿಕೆ ಬಂದಿದೆ, ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ ಅಂತ. ಮತ್ತೆ ಅವರು ನಮ್ಮನ್ನ ಟೆಸ್ಟ್ ಮಾಡೋದಿಕ್ಕೆ ಅಂತ ಬರೋದಿಲ್ಲ. ಇಷ್ಟು ದಿವಸ ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಾನ್ ಅನ್ಕೊಂಡಷ್ಟು ಕೆಟ್ಟೋರಲ್ಲ ನೀವು. ನಾನು ಇಲ್ಲೇ ಇದ್ದು ನಿಮಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ನಾನು ಬೆಳಿಗ್ಗೆನೆ ಹೊರಟೋಗ್ತೀನಿ. ಆಗ ನಾನ್ಸಾ ಸರಿ ನಿನ್ ಸಾಮಾನನ್ನೆಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳಿ ರಾತ್ರಿ ಎಲ್ಲ ಜೆನ್ಶಿ ಹೇಳಿದ ಮಾತುನೇ ನೆನಪು ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಅವಳ ಜೊತೆ ಕಳೆದಿದ್ದ ಮೂಮೆಂಟ್ಸ್ ನೆಲ್ಲ ನೆನಪು ಮಾಡ್ಕೋತಿರ್ತಾನೆ. ಮತ್ತೊಂದ್ ಕಡೆ ಜೆನ್ಶಿ ಕಿಚನ್ ಅನ್ನ ಕ್ಲೀನ್ ಮಾಡ್ತಾ ಅವಳು ಕೂಡ ನಾನ್ಸಾ ಜೊತೆ ಕಳೆದಿದ್ದ ಮೂಮೆಂಟ್ಸ್ ನ ನೆನಪು ಮಾಡ್ಕೋತಾಳೆ. ಈಗ ಬೆಳಿಗ್ಗೆ ಆಗಿರುತ್ತೆ. ಅವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಗುನಾನ್ಸಾ ರೂಮ್ಗೆ ಒಂದು ಚೀಟಿ ಇಡೋದಿಕ್ಕೆ ಅಂತ ಬರ್ತಾಳೆ. ಆದ್ರೆ ಅಲ್ಲಿ ಒಂದು ಲೆಟರ್ ಇರುತ್ತೆ. ಅದ್ರ ಮೇಲೆ ಒಂದು ಕಂಪ್ನಿ ಹೆಸರನ್ನ ಬರ್ದಿರುತ್ತೆ. ಅದನ್ನ ತಗೊಂಡು ಈ ಹೆಸರನ್ನ ಎಲ್ಲೋ ನೋಡಿದೀನಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವ್ರ ಮನೇಲಿ ಯಾರೋ ಮಾತಾಡ್ದಾಗೆ ಸೌಂಡ್ ಬರುತ್ತೆ. ಹೋಗಿ ನೋಡ್ತಾಳೆ. ಅವರು ಬೇರೆ ಯಾರು ಅಲ್ಲ, ಗುನಾನ್ಸಾ ಅಮ್ಮ ಬಂದಿರ್ತಾರೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾರೆ. ಆದ್ರೆ ಜೆನ್ಶಿ ನಿಮಗೆ ಕುಡಿಯೋದಕ್ಕೆ ನೀರ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಗುನಾನ್ಸಾ ಅಮ್ಮಗೆ ಅವರಿಬ್ರು ಜೊತೆಲಿರೋದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಆಗ ನಾನ್ಸಾ ಅಮ್ಮ ನೀನು ಸಾಮಾನನ್ನ ತಗೊಂಡು ಎಲ್ಲೋಗ್ತಿದ್ಯಾ? ಆಗ ಜೆನ್ಶಿ ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಆಗ ನಾನ್ಸಾ ಅಮ್ಮ ಯಾಕೆ ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಜಗಳ ಆಯ್ತಾ? ನೀನು ಚಿಂತೆ ಮಾಡ್ಬೇಡ, ಗುನಾನ್ಸಾ ನಿನ್ನ ಮನೆಯಿಂದ ಆಚೆ ಹಾಕ್ತಾನ, ನಾನು ಅವನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಮೀಟಿಂಗ್ ನಡೀತಾ ಇರುತ್ತೆ. ಆದ್ರೆ ಗುನಾನ್ಸಾ ಮನ್ಸ್ ಮಾತ್ರ ಮೀಟಿಂಗ್ ಕಡೆ ಇರೋದೇ ಇಲ್ಲ. ಜೆನ್ಶಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಅಲ್ಲಿಗೆ ರಿಸೆಪ್ಷನಿಸ್ಟ್ ಬಂದು ನಿಮ್ಮನ್ನ ಜೆನ್ಶಿ ಮೀಟ್ ಮಾಡೋದಿಕ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಮೀಟಿಂಗ್ ನ ಬಿಟ್ಟು ಫಟಾಫಟ್ ಅಂತ ಜೆನ್ಶಿನ ಮೀಟ್ ಮಾಡೋದಿಕ್ಕೆ ಬರ್ತಾರೆ. ಜೆನ್ಶಿ ಹೇಳ್ತಾಳೆ ನಾನು ನಿಮ್ಮ ಮನೆಯಿಂದ ಹೋಗೋದಿಕ್ಕೆ ಆಗೋದಿಲ್ಲ, ನಾನು ಹೋಗೋದಿಕ್ಕೆ ಅಂತ ಎಲ್ಲ ಸಾಮಾನನ್ನು ಪ್ಯಾಕ್ ಮಾಡಿದ್ದೆ. ಅಷ್ಟರಲ್ಲಿ ನಿಮ್ಮ ಅಮ್ಮ ಬಂದು ನೀನು ನನ್ನ ಜೊತೆ ಜಗಳ ಮಾಡ್ಕೊಂಡು ಮನೆಯಿಂದ ಆಚೆ ಆಗ್ತಿದ್ಯಾ ಅಂತ ಅನ್ಕೊಂಡು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನ್ ನಿನ್ಗೆ ಯಾವುದೇ ಸಹಾಯ ಕೂಡ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾಳೆ. ನಾನ್ಸಾಗೆ ಆ ಮಾತನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅವನು ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಆಗ ಜೆನ್ಶಿ ಹೇಳ್ತಾಳೆ ನೀನೇನು ಚಿಂತೆ ಮಾಡ್ಬೇಡ, ಯಾವ್ದಾದ್ರೂ ಒಂದ್ ದಾರಿನ ಉಟ್ಕೋಣ, ನೀನು ಯಾವ ಕೆಲಸ ಹೇಳ್ತೀಯೋ ಅದನ್ನ ನಾ
ನಾನು ಮಾಡ್ತೀನಿ, ಆದ್ರೆ ಇದಕ್ಕೆ ದುಡ್ಡು ಕೇಳೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ನಾನ್ಸಾ ಅವಳ ಮಾತಿಗೆ ಒಪ್ಪೋದಿಲ್ಲ. ಆಗ ಜೆನ್ಶಿ ನಿಂತ್ಕೊಂಡು ಬೇಜಾರಿಂದ ನೋಡ್ತಾಳೆ. ಆಗೋನು ನೀನು ನನ್ನ ಮನೇಲಿ ಇರಬಹುದು ಅಂತ ಹೇಳ್ತಾನೆ. ಆಗ ಜೆನ್ಶಿಗೆ ತುಂಬಾನೇ ಖುಷಿಯಾಗುತ್ತೆ. ಅದೇ ಸಮಯಕ್ಕೆ ಗುನಾನ್ಸಾಗೆ ಕಾಲ್ ಬರುತ್ತೆ. ಅವರಮ್ಮ ಮೀಟ್ ಮಾಡೋದಿಕ್ಕೆ ಹೇಳ್ತಾರೆ. ನಾನ್ಸಾ ಅವರಮ್ಮನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಅವರಮ್ಮ ನಿನ್ನ ಜೆನ್ಶಿ ಮಧ್ಯ ಏನ್ ನಡೀತಾ ಇದೆ, ನಿಜವಾಗ್ಲೂ ನೀವಿಬ್ರು ಡೇಟಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಗುನಾನ್ಸಾ ಹೌದು ಅಂತ ಹೇಳ್ತಾರೆ. ಅದನ್ನ ಕೇಳಿ ಅವರಮ್ಮ ಡ್ರಾಮಾ ಮಾಡ್ತಾರೆ. ನಿಜವಾಗ್ಲೂ ನೀವಿಬ್ರು ಡೇಟಿಂಗ್ ಮಾಡ್ತಿದ್ದೀರಾ ಅಥವಾ ನಿಮ್ ತಂದೆ ಕೊನೆ ಹಾಸನ ಪೂರೈಸೋದಿಕ್ಕೆ ಅಂತ ಈ ರೀತಿ ನಡ್ಕೋತಿದ್ಯಾ? ಆ ರೀತಿ ಏನಾದ್ರೂ ಮಾಡ್ತಾ ಇದ್ರೆ ಅದನ್ನ ಈಗ್ಲೇ ನಿಲ್ಲಿಸ್ಬಿಡು. ಆಗ ಗುನಾನ್ಸಾ ಇಲ್ಲ, ನಾನು ನಿಜವಾಗ್ಲೂ ಅವಳನ್ನ ಇಷ್ಟಪಡ್ತಿದ್ದೀನಿ, ಅವಳ ಜೊತೆ ಇರೋದಕ್ಕೆ ಬಯಸ್ತೀನಿ ಅಂತ. ಅದನ್ನ ಕೇಳಿ ಅವರಮ್ಮಂಗೆ ತುಂಬಾನೇ ಖುಷಿ ಆಗುತ್ತೆ. ನಾನು ಕೂಡ ಇದನ್ನೇ ಬಯಸ್ತಾ ಇದ್ದೆ. ಜೆನ್ಶಿ ತುಂಬಾ ಒಳ್ಳೆ ಹುಡುಗಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ನಿನ್ಗೆ ಒಳ್ಳೆ ಪಾರ್ಟ್ನರ್ ಆಗ್ತಾಳೆ. ಆದ್ರೆ ಅವಳ ಜೊತೆ ಜಗಳ ಯಾಕೆ ಮಾಡ್ದೆ, ಅವಳನ್ನ ಮನೆಯಿಂದ ಯಾಕೆ ಆಚೆ ಆಗ್ತಿದ್ಯಾ? ಮತ್ತೆ ಈ ರೀತಿ ಜೆನ್ಶಿ ಜೊತೆ ನೀನು ನಡ್ಕೊಂಡ್ರೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಾನ್ಸಾ ಇದನ್ನೆಲ್ಲ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅವನ ಮುಖದಲ್ಲಿ ಅದನ್ನ ತೋರ್ಸೋದಿಲ್ಲ. ನಾನ್ಸಾ ಆಫೀಸಿಂದ ಮನೆಗ್ ಬರ್ತಿರ್ಬೇಕಾದ್ರೆ ಜೆನ್ಶಿ ಮೆಸೇಜ್ ಮಾಡಿರ್ತಾಳೆ. ಝಾಂಗ್ ಜಿನ್ನ ಡಿನ್ನರ್ಗೆ ಇನ್ವೈಟ್ ಮಾಡೋದಕ್ಕೆ ಹೇಳಿರ್ತಾಳೆ. ಯಾಕಂದ್ರೆ ಹಾಸ್ಪಿಟಲ್ ನಲ್ಲಿ ಅವರಿಬ್ರು ಇವಳಿಗೆ ತುಂಬಾನೇ ಸಹಾಯ ಮಾಡಿರ್ತಾರೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಡಿನ್ನರ್ಗೆ ಝಾಂಗ್ ಒಬ್ನೇ ಬಂದಿರ್ತಾರೆ. ಜಿನ್ಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ. ಆಗ ಜೆನ್ಶಿ ನಾನ್ಸಾಗೆ ಥ್ಯಾಂಕ್ಸ್ ಹೇಳ್ತಾಳೆ, ಅವ್ರ ಮನೇಲಿ ಇರೋದಕ್ಕೆ ಜಾಗ ಕೊಟ್ಟಿದ್ದಕ್ಕೆ. ಆಗ ಝಾಂಗ್ ನೀನ್ ತುಂಬಾ ಇಂಟೆಲಿಜೆಂಟು, ಥ್ಯಾಂಕ್ಸ್ ಹೇಳಿ ಮುಗಿಸ್ತಿದ್ಯಾ ಅಂತ ಹೇಳ್ತಾನೆ. ಆಗ ಜೆನ್ಶಿ ಏನ್ ಮಾಡ್ಬೇಕು ನೀನೇ ಹೇಳು ಅಂತ ಕೇಳ್ತಾಳೆ. ಆಗ ಅವನು ನೀನು ಗುನಾನ್ಸನ ಮದ್ವೆ ಆಗು ಅಂತ ಹೇಳ್ತಾನೆ. ಅವನ್ ಮಾತ್ ಕೇಳಿ ಗುನಾನ್ಸಗೆ ಸ್ವಲ್ಪ ಮುಜುಗರ ಅಂತ ಅನ್ಸುತ್ತೆ. ಆದ್ರೆ ಜೆನ್ಶಿ ಕೂತ್ಕೊಂಡು ಝಾಂಗ್ ನ ನೋಡ್ತಾಳೆ. ಗುನಾನ್ಸಾಗೆ ಅಂತ ಅಡಿಗೆ ಮಾಡಿರ್ತಾಳೆ. ಆದ್ರೆ ಅದನ್ನೆಲ್ಲ ಝಾಂಗ್ ಊಟ ಮಾಡಿ ಖಾಲಿ ಮಾಡಿರ್ತಾನೆ. ಈಗ ಇಬ್ರು ಕೂಡ ಸ್ಟಡಿ ರೂಮ್ ಅಲ್ಲಿ ಕೂತಿರ್ತಾರೆ. ಆಗ ಅವಳಿಗೆ ನೆನಪಾಗುತ್ತೆ, ಅವಳು ಹೈಸ್ಕೂಲ್ ನಲ್ಲಿ ಓದ್ತಿರ್ಬೇಕಾದ್ರೆ ಅವಳಿಗೆ ಯಾರೋ ಸ್ಪಾನ್ಸರ್ ಮಾಡ್ತಿರ್ತಾರೆ, ಜೊತೆಲಿ ಲೆಟರ್ ಕೂಡ ಮರಿತಾ ಇರ್ತಾರೆ. ಆ ಲೆಟರ್ ನಲ್ಲಿ ಇದ್ದ ಆಫೀಸ್ ಅಡ್ರೆಸ್ ಗುನಾನ್ಸಾ ರೂಮ್ ಅಲ್ಲಿ ನೋಡ್ದ ಅಡ್ರೆಸ್ ಸೇಮ್ ಎರಡು ಕೂಡ ಒಂದೇ ಆಗಿರುತ್ತೆ. ಗುನಾನ್ಸಾನ ಕೇಳೋದಿಕ್ಕೆ ಅಂತ ಹೋಗ್ತಾಳೆ, ನಿನ್ಗೆ ಲೆಟರ್ ಬರೆಯೋದಿಕ್ ಬರುತ್ತಾ ಅಂತ. ಆಗ ಗುನಾನ್ಸಾ ಅಲ್ಲಿಂದ ಎದ್ದೋಗಿ ಕೆಲವೊಂದು ಫೈಲ್ ನ ತಗೊಂಡ್ ಬಂದು ಜೆನ್ಶಿ ಮುಂದೆ ಇಟ್ಟು, ಸ್ವಲ್ಪ ದಿವಸದ ಮಟ್ಟಿಗೆ ನೀ ನನಗೆ ಅಸಿಸ್ಟೆಂಟ್ ಆಗ್ಬೇಕು. ಆಗ ಜೆನ್ಶಿ ನಾನ್ ಯಾಕೆ ನಿನಗೆ ಅಸಿಸ್ಟೆಂಟ್ ಆಗ್ಬೇಕು ಅಂತ ಕೇಳ್ತಾಳೆ. ಆಗ ನಾನ್ಸಾ ಝಾಂಗ್ ಕಳ್ಸಿರೋ ವಾಯ್ಸ್ ಮೆಸೇಜ್ ನ ಕೇಳಿಸ್ತಾನೆ. ಜೆನ್ಶಿ ಮಾಡಿರೋ ಕ್ರಾಪ್ಸ್ ನ ತಿಂದಿ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ. ಸ್ವಲ್ಪ ದಿವಸ ಆಫೀಸ್ಗೆ ಬರೋದಿಲ್ಲ ಅಂತ ಹೇಳಿ ವಾಯ್ಸ್ ಮೆಸೇಜ್ ಕಳ್ಸಿರ್ತಾನೆ. ನಿನ್ನಿಂದಾಗಿ ಅವನ್ ಹೆಲ್ತ್ ಅಪ್ಸೆಟ್ ಆಗಿದೆ, ನೀ ನನಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು. ಬೆಳಿಗ್ಗೆಗೆ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನನ್ನ 6 ಗಂಟೆಗೆ ಎಬ್ಬಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಮಾರ್ನಿಂಗ್ ಆಗಿರುತ್ತೆ, ಅಲಾರಾಮ್ ಬಡ್ಕೊಳ್ಳುತ್ತೆ. ಆದ್ರೆ ಅವಳು ಹೇಳೋದಿಲ್ಲ, ಮತ್ತೆ ಮಲ್ಕೋತಾಳೆ. ಅವಳು ಎದ್ದಾಗ ಆಗ್ಲೇ 7:30 ಆಗಿರುತ್ತೆ. ಗುನಾನ್ಸಾ ರೂಮ್ಗೆ ಬರ್ತಾಳೆ. ಅವನನ್ನ ಎಬ್ಸೋದಿಕ್ಕೆ ಅಂತ ಟೈಮ್ ಎಷ್ಟಾಗಿದೆ ಅಂತ ಕೇಳ್ತಾನೆ. ಆಗ ಅವಳು 7:30 ಆಗಿದೆ, ಆದ್ರೆ ನೀನೇನು ಯೋಚನೆ ಮಾಡ್ಬೇಡ, ನಾವು ಸರಿಯಾದ ಟೈಮ್ಗೆ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾಳೆ. ಗುನಾನ್ಸಾ ಸ್ವಲ್ಪ ನಿಧಾನಕ್ಕೆ ರೆಡಿ ಆಗ್ತಿರ್ತಾನೆ. ಆದ್ರೆ ಜೆನ್ಶಿ ಬೇಗನೆ ರೆಡಿಯಾಗಿ ಬಂದು, ಏನ್ ನೀನು ಹುಡುಗಿ ರೆಡಿ ಆದಂಗೆ ರೆಡಿ ಆಗ್ತಿದ್ಯಲ್ಲ, ಬೇಗ ರೆಡಿ ಆಗು ಅಂತ ಹೇಳಿ ಅವಳೇ ಅವನನ್ನ ರೆಡಿ ಮಾಡಿಸ್ತಾಳೆ. ಕಾರಲ್ಲಿ ಬರ್ತಿರ್ಬೇಕಾದ್ರೆ ಮಧ್ಯ ತಿಂಡಿ ತಿನ್ನೋದಿಕ್ಕೆ ಅಂತ ಕಾರ್ ನಿಲ್ಲಿಸ್ತಾರೆ. ಇನ್ನು ಸ್ವಲ್ಪ ಸಮಯ ಇರುತ್ತೆ. ಆದ್ರೆ ಗುನಾನ್ಸಾ ತಿಂಡಿ ಮಾಡೋದಿಲ್ಲ, ಯಾಕಂದ್ರೆ ಅವನಿಗೆ ಅಲರ್ಜಿ ಆಗುತ್ತೆ. ಕಾರ್ ಹತ್ರ ಬರ್ತಾರೆ. ಆದ್ರೆ ಕಾರನ್ನ ತೆಗಿಯೋದಿಕ್ಕಾಗಲ್ಲ, ಯಾಕಂದ್ರೆ ಬೇರೆ ಕಾರು ಅಡ್ಡ ನಿಂತಿರುತ್ತೆ. ಗುನಾನ್ಸಾ ಆಗ್ಲೇ ಮೀಟಿಂಗ್ಗೆ ಟೈಮ್ ಆಗ್ತು ಅಂತ ಹೇಳಿ ಕೋಪ ಮಾಡ್ಕೊಂಡಿರ್ತಾನೆ. ಆಗ ಜೆನ್ಶಿ ಆಟೋದಲ್ಲಿ ಅವನನ್ನ ಆಫೀಸ್ಗೆ ಕರ್ಕೊಂಡ್ ಬರ್ತಾಳೆ. ಜೆನ್ಶಿನ ನೋಡಿ ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಕೇಳ್ತಾಳೆ. ಆಗ ಗುನಾನ್ಸಾ ಝಾಂಗ್ ಹೆಲ್ತ್ ಅಪ್ಸೆಟ್ ಆಗಿದೆ, ಅದಕ್ಕೆ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಈಗ ಮೀಟಿಂಗ್ ಶುರುವಾಗಿರುತ್ತೆ. ಗುನಾನ್ಸಾಗೆ ಕೆಲ್ಸದ ಮೇಲಿರೋ ಡೆಡಿಕೇಶನ್ ನೋಡಿ ತುಂಬಾ ಇಂಪ್ರೆಸ್ ಆಗ್ತಾಳೆ. ಕಾರಲ್ಲಿ ಬರ್ತಿರ್ಬೇಕಾದ್ರೆ ನೀನ್ ತುಂಬಾ ಒಳ್ಳೆಯವನು, ಕಷ್ಟಪಟ್ಟು ವರ್ಕ್ ಮಾಡ್ತೀಯ, ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಿ ಡೈಲಿ ಆಫೀಸ್ಗೆ ಗುನಾನ್ಸಾಗೆ ಊಟ ತಗೊಂಬರೋದ್ರ ಜೊತೆಗೆ ಆಫೀಸಲ್ಲಿ ಎಲ್ಲಾ ರೀತಿ ಸಹಾಯ ಕೂಡ ಮಾಡ್ತಾ ಇರ್ತಾಳೆ. ಅವನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಗುನಾನ್ಸಾ ಜೆನ್ಶಿ ಲ್ಯಾಪ್ಟಾಪ್ ನ ಓಪನ್ ಮಾಡಿ ಅವಳು ರೆಡಿ ಮಾಡಿದಂತ ಸ್ಟೋರಿನ ನೋಡ್ತಾನೆ. ಇದು ಬೇರೆ ತರ ಇದೆ, ಅವಳು ಯಾವುದೇ ಕಾಪಿ ಕೂಡ ಮಾಡಿಲ್ಲ ಅಂತ ಹೇಳಿ ಸ್ವಲ್ಪ ದಿವಸದಿಂದ ಆಫೀಸ್ ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ನೆನಪು ಮಾಡ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜೆನ್ಶಿ ಬಂದಿ ಕೈಲಿದ್ದ ಲ್ಯಾಪ್ಟಾಪ್ ನ ತಗೋತಾಳೆ. ಈ ರೀತಿ ಬೇರೆಯವ್ರ ಕೆಲ್ಸನ ಕದ್ದು ನೋಡೋದು ತಪ್ಪು ಅಂತ ಹೇಳ್ತಾಳೆ. ಆಗ ಗುನಾನ್ಸಾ ಅವತ್ ನಡೆದ ಇನ್ಸಿಡೆಂಟ್ ಗೆ ಸಾರಿ ಅಂತ ಹೇಳಿ ಸಾರಿ ಕೇಳ್ತಾಳೆ. ಆಗ ಜೆನ್ಶಿ ಅವತ್ತು ನೀನು ನನ್ ಜೊತೆ ನಡ್ಕೊಂಡ ರೀತಿಗೆ ನೀ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ
ಇಲ್ಲ ಅಂತ ಹೇಳಿ ಅವನ ಜೊತೆ ಮಾತಾಡ್ತಾ ಅವನ ಪಕ್ಕನೆ ಹೋಗಿ ಕೂತ್ಕೋತಾ ಇರ್ತಾಳೆ. ಆಗ ನಾನ್ಜಾ ಇವಳೇನು ನನ್ನ ಪಕ್ಕನೆ ಬರ್ತಿದ್ದಾಳಲ್ಲ, ಇವತ್ತೇ ಪ್ರಪೋಸ್ ಮಾಡ್ತಾಳ ಅಂತ ಹೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಏನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಜೆನ್ಶಿ ನಂಗೆ ತುಂಬಾನೇ ಹೊಟ್ಟೆ ಹಸ್ವಾಗ್ತಿದೆ, ನನಗೆ ನೂಡಲ್ಸ್ ತಿನ್ಬೇಕು ಅನಿಸ್ತಿದೆ ಅಂತ ಕೇಳ್ತಾಳೆ. ಆಗ ಅವನಿಗೆ ಈ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾನೆ, ಯಾಕಂದ್ರೆ ಅವನ ತಲೆಯಲ್ಲಿ ಬೇರೆನೆ ಓಡ್ತಾ ಇರುತ್ತೆ. ಈಗ ಇಬ್ರು ಕೂಡ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಆಗ ಅವಳು ನೂಡಲ್ಸ್ ನ ತಿನ್ನೋದಿಕ್ಕೆ ಹೇಳ್ತಾಳೆ, ಆದ್ರೆ ಗುನಾನ್ಜಾ ನನಗ್ ಬೇಡ ಅಂತ ಹೇಳ್ತಾನೆ. ಆಗ ಜೆನ್ಶಿನೇ ಸ್ಪೂನ್ ಅಲ್ಲಿ ತಗೊಂಡು ಗುನಾನ್ಜಾಗೆ ತಿನ್ನಿಸ್ತಾಳೆ. ಆ ಟೇಸ್ಟ್ ಅವನಿಗೆ ಇಷ್ಟ ಆಗುತ್ತೆ. ಇಬ್ರು ಕೂಡ ನೂಡಲ್ಸ್ ನ ತಿನ್ನೋದಿಕ್ಕೆ ಶುರು ಮಾಡ್ತಾರೆ. ಈಗ ಮಾರ್ನಿಂಗ್ ಆಗಿರುತ್ತೆ. ಜೆನ್ಶಿ ಕೂಡ ಆಫೀಸಿಗೆ ಬಂದಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಿನ್ ಬರ್ತಾಳೆ. ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಇದೇನಾದ್ರೂ ತಪ್ಪಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಾನೇ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಗುನಾನ್ಜಾ ಅವಳ ಮಾತ್ಗೆ ಒಪ್ಕೋತಾನೆ. ಈಗ ಮೀಟಿಂಗ್ ಅಂತ ಬಂದಿರ್ತಾರೆ. ಅದಕ್ಕಿಂತ ಮೊದಲು ಶೇಕ್ ಹ್ಯಾಂಡ್ ಕೊಡ್ತಾರೆ. ಆಗ ಅವರು ನಿಮ್ ಕೋಟು ಅರ್ಧೋಗಿದೆ ಅಂತ ಹೇಳ್ತಾರೆ. ಆಗ ಗುನಾನ್ಜಾ ಫಟ್ ಅಂತ ಹೇಳಿ ಅವನ ಕೈಯಿಂದ ಕವರ್ ಮಾಡ್ಕೋತಾರೆ. ಅವನಿಗೆ ಒಂದ್ ರೀತಿ ಮುಜುಗರ ಆಗುತ್ತೆ. ಜೆನ್ಶಿ ಜೊತೆ ತುಂಬಾನೇ ಶಾಪಿಂಗ್ ಮಾಡ್ತಾನೆ. ಹಾಗೆ ಅವಳಿಗೆ ಚೆನ್ನಾಗಿ ಬೈತಾನೆ, ನಿನ್ಗೆ ಒಂದ್ ಕೆಲ್ಸ ಕೂಡ ಸರಿಯಾಗಿ ಮಾಡೋದಿಕ್ಕಾಗಲ್ವಾ, ಈ ಕೋಟ್ ನ ಯಾಕೆ ತಗೊಂಡ್ ಬಂದೆ ಅಂತ ಬೈತಾನೆ. ಆಗೋಳು ಇದು ತುಂಬಾ ಕಡಿಮೆ ಬೆಲೆಗೆ ಸಿಕ್ತು, ಅದಕ್ಕೆ ತಗೊಂಡ್ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಜುವಾನ್ ಬರ್ತಾನೆ. ಜೆನ್ಶಿಗೆ ಅಂತ ಹೇಳಿ ಊಟ ತಗೊಂಡ್ ಬಂದಿರ್ತಾನೆ. ಅವಳ ಕೈಲಿದ್ದ ಬ್ಯಾಗ್ ನ ನೋಡಿ ನನ್ನ ತಂಗಿ ಕೈಲಿ ಈ ಕೆಲ್ಸನ ಹೇಗ್ ಮಾಡಿಸ್ತಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಗುನಾನ್ಜಾ ಅಲ್ಲಿಂದ ಹೊರಟೋಗ್ತಾನೆ. ಆಗ ಜುವಾನ್ ಜೆನ್ಶಿನ ಕೇಳ್ತಾನೆ, ನಾನ್ಜಾ ನಿನ್ನ ಕೆಲಸದವಳ ರೀತಿ ಯಾಕೆ ನೋಡ್ತಿದ್ದಾನೆ ಅಂತ. ಆಗೋಳು ಆ ರೀತಿ ಎಲ್ಲ ಏನೂ ಇಲ್ಲ, ಇದೆಲ್ಲಾನು ನಾನೇ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಜುವಾನ್ ಅವಳಿಗೆ ಊಟ ಕೊಟ್ಟು ಬೇಗನೆ ಅಲ್ಲಿಂದ ಹೊರಟೋಗ್ತಾನೆ. ಜೆನ್ಶಿ ಗುನಾನ್ಜನ್ ಹತ್ರ ನಮ್ಮ ಅಣ್ಣ ಆ ರೀತಿ ಮಾತಾಡಿದಕ್ಕೆ ಸಾರಿ ಅಂತ ಕೇಳ್ತಾಳೆ. ಆಗ ಗುನಾನ್ಜಾ ನಿಮ್ಮ ಅಣ್ಣ ಮತ್ತೆ ಬಂದ್ರೆ ರೆಂಟನ್ನ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಿನ್ ಹೇಳ್ತಾಳೆ, ಗುನಾನ್ಜಾಗೆ ಅವಾರ್ಡ್ ಸಿಕ್ಕಿರುತ್ತೆ, ಅದನ್ನ ತಗೊಳೋದಿಕ್ಕೆ ಅವ್ನು ಫ್ಯಾನ್ಸಿ ಹೋಗ್ಬೇಕಾಗುತ್ತೆ, ಇದು ಒಳ್ಳೆ ಆಪರ್ಚುನಿಟಿ, ಅಲ್ಲಿಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ಬರ್ತಾರೆ ಅಂತ ಹೇಳ್ತಾಳೆ. ನಾನ್ಜಾ ಕೂಡ ಅವಳ ಮಾತಿಗೆ ಒಪ್ಕೋತಾನೆ. ಕಾರ್ ಹತ್ರ ಬರ್ತಾನೆ. ಅಲ್ಲಿ ಬಸ್ ಇರುತ್ತೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಕಾರ್ ಒಳಗಡೆ ಕೂತ್ಕೊಳ್ಳೋದಿಕ್ಕೂ ಆಗ್ತಾ ಇರಲ್ಲ. ಅವನಿಗೆ ಪ್ರಜ್ಞೆ ತಪ್ತಾ ಇರುತ್ತೆ. ಹೇಗೋ ಕಷ್ಟಪಟ್ಟು ಕಾರ್ ಒಳಗಡೆ ಕೂತ್ಕೊಂಡು ಜೆನ್ಶಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅವಳು ಫೋನ್ ನೋಡಿರಲ್ಲ. ಟೀಚರ್ ಜೊತೆ ಡಿಸ್ಕಸ್ ಮಾಡ್ತಾ ತುಂಬಾನೇ ಬಿಸಿ ಇರ್ತಾಳೆ. ಫೋನ್ ರಿಸೀವ್ ಮಾಡಲ್ಲ. ಆಗ ಜಿನ್ಗೆ ಫೋನ್ ಮಾಡ್ತಾನೆ. ಅವಳು ನಾನ್ಜಾನ ಪಿಕ್ ಮಾಡಿ ಮನೆಗೆ ಕರ್ಕೊಂಡ್ ಬರ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆಗ ನಾನ್ಜಾ ಬೇಡ, ಆಫೀಸ್ಗೆ ಹೋಗು, ಅಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಗುನಾನ್ಜಾ ಫೋನಿಗೆ ಕಾಲ್ ಬರುತ್ತೆ. ಜೆನ್ಶಿ ಕಾಲ್ ಬ್ಯಾಕ್ ಮಾಡಿರ್ತಾಳೆ. ಆದ್ರೆ ಜಿನ್ ನಾನ್ಜಾಗೆ ಜೆನ್ಶಿ ಕಾಲ್ ಮಾಡಿರೋ ವಿಷಯನ ಹೇಳೋದಿಲ್ಲ. ಮುಚ್ಚಿಟ್ಟು, ನಾನ್ಜಾ ನಿನ್ ಫೋನಿಗೆ ಬರೋ ಕಾಲನ್ನ ನನ್ನ ಫೋನಿಗೆ ಫಾರ್ವರ್ಡ್ ಮಾಡು, ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ನಾನ್ಜಾ ಜೆನ್ಶಿಗೆ ಇನ್ಫಾರ್ಮ್ ಮಾಡು, ಬೇಗ ಮನೆಗೆ ಬರ್ಲಿ ಅಂತ ಹೇಳ್ತಾನೆ. ಆದ್ರೆ ಅವಳು ಆ ರೀತಿ ಯಾವುದೇ ಕಾಲನ್ನು ಕೂಡ ಮಾಡೋದಿಲ್ಲ. ಮತ್ತೊಂದ್ ಕಡೆ ಜೆನ್ಶಿ ಮನೆಗೆ ಹೋಗ್ಬೇಕು ಅನ್ನಷ್ಟರಲ್ಲಿ ಅಲ್ಲಿಗೆ ಜಾಂಗಿಂಗ್ ಬಂದು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅವಳು ಮನೆಗೆ ಬರೋಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ನಾನ್ಜಾ ಸ್ವಲ್ಪ ಕೋಪದಲ್ಲಿರ್ತಾನೆ. ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಿರಲ್ಲ ಅಂತ. ಆದ್ರೆ ಜೆನ್ಶಿಗೆ ಅವನಿಗೆ ಏನಾಗಿತ್ತು ಅನ್ನೋ ವಿಷಯ ಯಾವುದು ಕೂಡ ಗೊತ್ತಿರೋದಿಲ್ಲ. ಆಗ ಅವನು ಅವಾರ್ಡ್ ಫಂಕ್ಷನ್ ಇದೆ, ಜಿನ್ಗೆ ಫೋನ್ ಮಾಡಿ ಆ ವಿಷಯದ ಬಗ್ಗೆ ಮಾತಾಡಬಹುದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಜೆನ್ಶಿ ಜಿನ್ಗೆ ಕಾಲ್ ಮಾಡಿ ಅವಾರ್ಡ್ ಫಂಕ್ಷನ್ಗೆ ಯಾವ ರೀತಿ ಬಟ್ಟೆ ಹಾಕೊಂಡ್ ಬರ್ಬೇಕು ಅಂತ ಕೇಳ್ತಾಳೆ. ಆದ್ರೆ ಅವಳು ಜೆನ್ಶಿಗೆ ಸುಳ್ಳು ಹೇಳ್ತಾಳೆ. ನೀನು ನಾರ್ಮಲ್ ಬಟ್ಟೆನೆ ಹಾಕೊಂಡ್ ಬಾ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಬೇಕು ಅಂತಲೇ ಸುಳ್ಳು ಹೇಳ್ತಾಳೆ. ಯಾಕಂದ್ರೆ ಗುನಾನ್ಜಾ ಫ್ಯಾನ್ಸಿ ಆಗಿ ಅವಳೇ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಬೆಳಿಗ್ಗೆ ಆಗಿರುತ್ತೆ. ಅವಾರ್ಡ್ ಫಂಕ್ಷನ್ ಗೆ ಜೆನ್ಶಿ ಹೋಗ್ತಾಳೆ. ನಾನ್ಜಾ ಅವಳನ್ನ ಆ ರೀತಿ ನೋಡಿ ತುಂಬಾನೇ ಕೋಪ ಮಾಡ್ಕೋತಾನೆ. ಈ ರೀತಿ ಬಟ್ಟೆನ ಯಾಕೆ ಹಾಕೊಂಡ್ ಬಂದಿದ್ಯಾ. ಆಗ ಜೆನ್ಶಿ ಈ ರೀತಿ ಬಟ್ಟೆ ಹಾಕೊಂಡ್ ಬರೋದಿಕ್ಕೆ ಜಿನ್ನೆ ಹೇಳಿದ್ದು. ಆಗ ಜಿನ್ ಗುನಾನ್ಜಾ ಕೈಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಾನು ಹೇಳಿದ್ದು ನಿನ್ಗೆ ಯಾವ ಬಟ್ಟೆ ಕಂಫರ್ಟಬಲ್ ಅಂತ ಅನ್ಸುತ್ತೋ ಆ ಬಟ್ಟೆನ ಹಾಕೊಂಡ್ ಬರೋದಿಕ್ಕೆ, ಆದ್ರೆ ನೀನು ತುಂಬಾ ಕ್ಯಾಶುಯಲ್ ಆಗಿ ಬಂದಿದ್ಯಾ ಅಂತ ಹೇಳಿ ನಾನ್ಜಾನ ಕೇಳ್ತಾಳೆ. ನೀನು ಇವಳನ್ನ ಇದೇ ರೀತಿ ಒಳಗಡೆ ಕಳಿಸ್ತೀಯಾ. ಆಗ ಗುನಾನ್ಜಾ ಇವಳ ಬದಲು ನೀನೇ ಒಳಗಡೆ ಹೋಗು ಅಂತ ಹೇಳ್ತಾನೆ. ಆಗ ಜೆನ್ಶಿಗೆ ತುಂಬಾನೇ ಕೋಪ ಬರುತ್ತೆ. ಅವಳು ಇದೆಲ್ಲಾನು ಬೇಕು ಅಂತಲೇ ಮಾಡಿದ್ದಾಳೆ ಅಂತ ಅರ್ಥ ಆಗುತ್ತೆ. ಈಗ ಫಂಕ್ಷನ್ ಶುರುವಾಗಿರುತ್ತೆ.
ಅವಾರ್ಡ್ ಇಸ್ಕೊಳ್ಳೋದಿಕ್ಕೆ ಅಂತ ಜಿನ್ನು ಹೋಗ್ತಿರ್ಬೇಕಾದ್ರೆ ಮೀಡಿಯಾದವರೆಲ್ಲ ಹಿಂದೆ ಹೋಗ್ತಾರೆ. ಆಗಳಿಗೆ ಯಾಕೆಲ್ರು ಹಿಂದೆ ಹೋದ್ರು ಅಂತ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಜನ್ಶಿ ಇರ್ತಾಳೆ. ಮೀಡಿಯಾದವರೆಲ್ಲ ಫೋಟೋನ ಕ್ಲಿಕ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಎಲ್ರು ಕೂಡ ಅವಳನ್ನೇ ನೋಡ್ತಿರ್ಬೇಕಾದ್ರೆ ಜಿನ್ಗೆ ಅವಳು ಬಂದಿದ್ದು ಇಷ್ಟ ಆಗೋದಿಲ್ಲ. ಸ್ಟೇಜ್ ಮೇಲೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿದ್ಯಾ, ಈ ಪೇಪರ್ ಅಲ್ಲಿ ಬರ್ದಿದ್ದೀನಿ, ಇದನ್ನ ಓದ್ಕೋ ಅಂತ ಹೇಳ್ತಾಳೆ. ಆಗಳು ನನ್ಗೆ ಈ ಪೇಪರ್ನ ಅವಶ್ಯಕತೆ ಇಲ್ಲ, ನಾನು ಹೇಗ್ ಮಾತಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಗುನಾನ್ಸಾ ಕಂಪ್ನಿ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಅದನ್ನ ಗುನಾನ್ಸಾ ಕೂಡ ಲ್ಯಾಪ್ಟಾಪ್ ಅಲ್ಲಿ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಅವಳು ಮಾತ್ ಕೇಳಿ ಅಲ್ಲಿಗೆ ಬಂದಿದ್ದ ಇನ್ವೆಸ್ಟರ್ ಇಂಪ್ರೆಸ್ ಆಗಿ ಗುನಾನ್ಸಾ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ. ಅವನಿಗೆ ವಿಸಿಟಿಂಗ್ ಕಾರ್ಡ್ ಕೂಡ ಕೊಡ್ತಾರೆ. ಗುನಾನ್ಸಾ ಜೆನ್ಶಿ ಹತ್ರ ಬಂದು ನೀನು ನಮ್ ಕಂಪ್ನಿ ಬಗ್ಗೆ ಮಾತಾಡಿದ ರೀತಿಗೆ ಇನ್ವೆಸ್ಟರ್ ಇಂಪ್ರೆಸ್ ಆಗಿ ನಮ್ ಕಂಪ್ನಿಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಇಬ್ರು ಕೂಡ ಮಾತಾಡ್ತಿರೋದನ್ನ ಜಿನ್ ನಿಂತ್ಕೊಂಡು ಕದ್ದು ಕೇಳಿಸ್ಕೊತಾಳೆ. ಅವಳಿಗೆ ಗೊತ್ತಾಗುತ್ತೆ ಇವರಿಬ್ರು ರಿಯಲ್ ಕಪಲ್ ಅಲ್ಲ, ಆ ರೀತಿ ಆಕ್ಟ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ಡೇ ನಾನ್ಸಾ ಜಿನ್ಶಿನ ಪದೇ ಪದೇ ಕರೀತಾ ಇರ್ತಾನೆ, ಆದ್ರೆ ಅವಳು ಬರ್ತಿರಲ್ಲ. ವಾಶ್ರೂಮ್ ಅಲ್ಲಿ ಕೂತ್ಕೊಂಡು ಅವಳ ಕೆಲ್ಸನ ಕಂಪ್ಲೀಟ್ ಮಾಡ್ತಿರ್ತಾಳೆ, ಅದನ್ನ ಸಬ್ಮಿಟ್ ಮಾಡೋದಿಕ್ಕೆ. ನಾನ್ಸಾ ಅವಳನ್ನ ಕರೆಯೋದಿಕ್ಕೆ ಅಂತ ಹೊರಗಡೆ ಬರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅವಳು ತುಂಬಾ ಸಮಯದಿಂದ ವಾಶ್ರೂಮ್ ಅಲ್ಲಿ ಇದ್ದಾಳೆ, ಹಾಗೆ ಅಳ್ತಿದ್ದಾಳೆ ಅಂತ. ಸ್ವಲ್ಪ ದಿವಸದಲ್ಲೇ ಜೆನ್ಶಿ ಕಂಪ್ನಿನ ಬಿಟ್ಟೋಗ್ತಾಳೆ. ಅದಕ್ಕೆ ಅವಳಿಗೆ ದುಃಖ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜಿನ್ ಬರ್ತಾಳೆ. ನನ್ಗೆ ಗೊತ್ತಾಯ್ತು ನೀವಿಬ್ರು ರಿಯಲ್ ಕಪಲ್ ಅಲ್ಲ ಅಂತ, ಕಪಲ್ ಅನ್ನೋ ರೀತಿ ಆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ನಾನ್ಸಾ ಇದು ನನ್ನ ಪರ್ಸನಲ್ ಮ್ಯಾಟರ್, ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ. ನೆಕ್ಸ್ಟ್ ಸೀನ್ ಅಲ್ಲಿ ಜೆನ್ಶಿಗೆ ಅವಳ ಬಾಸು ಕಾಲ್ ಮಾಡಿರ್ತಾರೆ. ಅವ್ರು ಹೇಳ್ತಾರೆ ಫೀಮೇಲ್ ಲೀಡ್ ನ ಬಾಸು ನಾರ್ಮಲ್ ಆಯ್ತು, ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ನ ಹ್ಯಾಡ್ ಮಾಡು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಗಮನ ಗುನಾನ್ಸಾ ಕಡೆ ಹೋಗುತ್ತೆ. ಆಗ ಅವಳು ನಾನ್ಸನ ಕ್ಯಾರೆಕ್ಟರ್ ಆಗಿ ಹ್ಯಾಡ್ ಮಾಡ್ತಾಳೆ.